ಕೃಷಿ ಎಂದರೆ ಸಾಲ, ಕೃಷಿ ಅಂದರೆ ನಷ್ಟ. ಭೂತಾಯಿ ನಂಬಿದರೆ ಬದುಕು 3 ಕಾಸಿಗೆ ಮುಳುಗಿ ಹೋಗುತ್ತೆ. ಹೀಗೆಲ್ಲ ಅಂದುಕೊಂಡು ಕೃಷಿಯಿಂದ ವಿಮುಖರಾಗುತ್ತಿರುವ ಕಾಲಘಟ್ಟದಲ್ಲಿ ಕೇವಲ 1.5 ಎಕರೆ ಜಮೀನಿನಲ್ಲಿ 100ಕ್ಕೂ ಹೆಚ್ಚು ತಳಿಯ ಹಣ್ಣು, ತರಕಾರಿ, ಹೂವುಗಳನ್ನು ಬೆಳೆದು ದಿನವೂ ಕೈತುಂಬಾ ಹಣ ಸಂಪಾದಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿಯ ಪ್ರಗತಿಪರ ರೈತ ದೇವರಾಜು ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ಕೃಷಿಯಲ್ಲೂ ಉತ್ತಮ ಆದಾಯ ಮಾಡಬಹುದು. ಭೂತಾಯಿಯನ್ನು ನಂಬಿದರೆ ಕೈ ಬಿಡುವುದಿಲ್ಲ ಎನ್ನುವುದನ್ನು ರೈತ ಸಮುದಾಯಕ್ಕೆ ತೋರಿಸಿಕೊಟ್ಟಿದ್ದಾರೆ. ತಮ್ಮ ಬಳಿ ಇರುವ ಕೇವಲ 1.5 ಎಕರೆ ಜಮೀನನ್ನೇ ಒಂದು ಸುಂದರ ನಂದನವನವನ್ನಾಗಿ ಬದಲಿಸಿದ್ದಾರೆ. ಇವರ ಸಮಗ್ರ ಕೃಷಿ ಪದ್ಧತಿಯನ್ನು ಗುರುತಿಸಿರುವ ಕೃಷಿ ಇಲಾಖೆ ಆತ್ಮ ಯೋಜನೆಯಡಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ದಿನನಿತ್ಯ ಮತ್ತು ತಿಂಗಳ ಆದಾಯಕ್ಕೆ ಯಾವುದೇ ತೊಂದರೆಯಾಗದಂತೆ ತಮ್ಮ ತೋಟದಲ್ಲಿ ಹಲಸು, ಬಾಳೆ, ಸಪೋಟ, ನೇರಳೆ, ಸೀಬೆ, ವಾಟರ್ ಆಪಲ್, ಸೀತಾಫಲ, ದಾಳಿಂಬೆ, ಪಪ್ಪಾಯ, ನಲ್ಲಿಕಾಯಿ ಸೇರಿದಂತೆ ಕಾಫಿ ಗಿಡಗಳನ್ನು ಬೆಳೆದಿದ್ದಾರೆ. ಇತ್ತೀಚೆಗಷ್ಟೇ ಕಟಾವು ಮಾಡಿದ ನೇರಳೆ ಹಣ್ಣಿನಿಂದ ಕೇವಲ 15 ದಿನಗಳಲ್ಲಿ ಬರೋಬ್ಬರಿ 30,000 ರೂಪಾಯಿ ಲಾಭ ಗಳಿಸಿ ಸೈ ಎನಿಸಿಕೊಂಡಿದ್ದಾರೆ. ಇದರ ಜೊತೆ ತೇಗ, ರಕ್ತಚಂದನ ಮತ್ತು ಶ್ರೀಗಂಧದ ಮರಗಳನ್ನು ಬೆಳೆಸುತ್ತಿದ್ದಾರೆ. ಇಷ್ಟೇ ಅಲ್ಲ, ತಮ್ಮ ತೋಟದಲ್ಲೇ ಎರೆಹುಳು ಗೊಬ್ಬರ ತಯಾರಿಕಾ ತೊಟ್ಟಿ ನಿರ್ಮಿಸಿಕೊಂಡು ಸಂಪೂರ್ಣ ನೈಸರ್ಗಿಕ ಕೃಷಿಗೆ ಒತ್ತು ನೀಡಿದ್ದಾರೆ. ಪಶುಪಾಲನೆ ಮತ್ತು ಜೇನು ಸಾಕಾಣಿಕೆಯನ್ನು ಉಪಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಇವರ ಈ ಯಶಸ್ಸಿನ ಮಂತ್ರವನ್ನು ತಿಳಿಯಲು ಮಂಗಳೂರು, ಹುಬ್ಬಳ್ಳಿ, ಧಾರವಾಡದಿಂದಲೂ ರೈತರು ಮಂಡ್ಯದ ಈ ತೋಟಕ್ಕೆ ಧಾವಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ದೇವರಾಜು, ರೈತರು ಕೇವಲ ಆಳುಗಳನ್ನು ನಂಬಿ ಕೃಷಿ ಮಾಡಬಾರದು. ನಮ್ಮ ಶ್ರಮವೂ ಇರಬೇಕು. ರಾಜಕೀಯ ಅಥವಾ ಬೇರೆ ದಾರಿ ಹಿಡಿದು ಕೃಷಿ ಬಿಡುವ ಬದಲು ಶ್ರದ್ಧೆಯಿಂದ ಮಣ್ಣಿನಲ್ಲಿ ತೊಡಗಿಸಿಕೊಂಡರೆ ಖಂಡಿತ ಉತ್ತಮ ಆದಾಯ ಗಳಿಸಬಹುದು. ಸಮಗ್ರ ಕೃಷಿಯೇ ರೈತರ ನಿಜವಾದ ಶಕ್ತಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವ್ಯವಸಾಯಕ್ಕೆ ಕೈ ಹಾಕಿದ್ಮೇಲೆ ಫಸ್ಟು ರೇಷ್ಮೆ ಬೆಳೀತಾ ಇದೆ. ರೇಷ್ಮೆಯಿಂದ ಕಾಕಡ ಬೆಳೆದೆ, ಅದರಲ್ಲಿ ಒಳ್ಳೆಯ ಹೆಸರಾಯಿತು. ಕೇಂದ್ರ ಸರ್ಕಾರವೇ ನಮಗೆ ಒಂದು ಇದು ಕೊಟ್ಟಿತ್ತು. ಮತ್ತು ಈಗೇನಪ್ಪ ಅಂದರೆ ತೆಂಗು, ಅಡಿಕೆ, ಸಮಗ್ರ ಬೆಳೆ ಅಂದರೆ ಎಲ್ಲ ಥರ ಬೆಳೆ ಇದೆ. ಹಣ್ಣು ಹಂಪಲಗಳೆಲ್ಲ ಬೆಳೀತಾ ಇದ್ದೀವಿ. ಈಗ ಮತ್ತು ಜಮಡೇಲಿ ಹಣ್ಣು 5 ಮರ ಹಾಕಿದ್ದೀನಿ. ಒಂದು ಮರದಲ್ಲಿ ಏನಿಲ್ಲ ಅಂದರೂ 200 kg ಬರ್ತಾ ಇದೆ. ದೇವರಾಜು ಪತ್ನಿ ಮಂಜುಳಾ, ನಾವು ಹೈನುಗಾರಿಕೆ ಜೊತೆಗೆ ಕಾಕಡ, ತೆಂಗು, ಅಡಿಕೆ ಕೃಷಿ ಮಾಡುತ್ತಿದ್ದೇವೆ. ದಿನಕ್ಕೆ 20ರಿಂದ 30 kg ಕಾಕಡ ಹೂವು ಮಾರಾಟವಾಗುತ್ತಿದೆ. ಶ್ರಮ ಪಟ್ಟರೆ ಕೃಷಿಯಲ್ಲಿ ಖಂಡಿತ ಲಾಭವಿದೆ ಎಂದು ತಿಳಿಸಿದ್ದಾರೆ. ಅದಕ್ಕೆ ನಾವು ಎಷ್ಟು ಶ್ರಮ ಬೀಳ್ತೀವಿ ಅಷ್ಟು ನಮಗೂ ಒಳ್ಳೆಯದು, ಮುಂದೆ ಉಪಯೋಗ ಇದೆ. ಅದರಿಂದ ಏನಪ್ಪ ಅಂದರೆ ನಾವು ಕಾಕಡ ಬೆಳೆದ್ವಿ. ಒಂದು ದಿವಸಕ್ಕೆ ಇಲ್ಲ ಅಂದರೆ 20 kg 30 kg ಕಾಕಡ ಬೆಳೀತಿದ್ದು. ಅದನ್ನು ನಾವೇನಪ್ಪ ಅಂದರೆ ನಾವೇ ಕುಯ್ಕೊಂಡು ನಾವೇ ಮಾರಾಟ ಮಾಡ್ತಿದ್ದೋ. ಈಗ ಅದು ದಿವಸ ಕೂಲಿ, ಅದು ದಿವಸ ಸಿಗೋದು ನಮಗೆ. ಅದು ಒಂದು ದಿವಸನೂ ಲಾಸ್ ಆಯಿತು ಅನ್ನೋದು ಏನಿರಲಿಲ್ಲ ನನಗೆ. ಸ್ಥಳೀಯರಾದ ಮಹೇಶ್ ಮತ್ತು ಸಿದ್ದಯ್ಯ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ದೇವರಾಜ್ ಸುತ್ತಮುತ್ತಲ ರೈತರಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಇಲ್ಲಿ ಸಮೃದ್ಧಿ ಬೆಳೆಯುವಂಥ ರೈತ ಅಂತಂದರೆ ದೇವರಾಜು ಅವರು ಅಷ್ಟಿಷ್ಟು ಕೂಲಿಗೆ ಕಾರ್ಮಿಕರಿಗೆ ಕೆಲಸ ಕೊಡ್ತಾವ್ರೆ. ಮತ್ತು ಇಲ್ಲಿ ಸಮೃದ್ಧಿ ಬೆಳೆ ಕೊಡುವಂಥ ರೈತ ಅಂತಂದರೆ ದೇವರಾಜು.
100ಕ್ಕೂ ಜಾಸ್ತಿ ಥರದ ಹಣ್ಣಿನ ಗಿಡಗಳಾಗಿರ್ಬೋದು, ಗಂಧದ ಗಿಡ ಆಗಿರ್ಬೋದು, ಥರದ ಗಿಡಗಳು ಮಾಡಿದ್ದಾರೆ. ಅದರಲ್ಲಿ ಭಾಳಷ್ಟು ಸಂಪಾದನೆ ಮಾಡವ್ರೆ. ರೈತರು ಎಲ್ಲರೂ ಇರ್ಬೋದು, ಇವರಷ್ಟು ಸಾಧನೆ ಯಾರೂ ಮಾಡಲಿಕ್ಕಾಗೋದಿಲ್ಲ. ಆ ಥರ ಸಮಗ್ರ ಬೆಳೆಯಲ್ಲಿ ಮುಂದಿದ್ದಾರೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪ್ರತಿಭಾ, ಒಂದೇ ಬೆಳೆಯನ್ನು ನಂಬಿ ನಷ್ಟ ಅನುಭವಿಸುವ ರೈತರಿಗೆ ದೇವರಾಜು ಅವರೇ ಉತ್ತಮ ಉದಾಹರಣೆಯಾಗಿದ್ದಾರೆ. ತೋಟಗಾರಿಕೆ, ಹೈನುಗಾರಿಕೆ, ಹೂವು, ತರಕಾರಿಗಳನ್ನು ಒಟ್ಟಿಗೆ ಬೆಳೆಯುವುದರಿಂದ ರೈತರು ನಿರಂತರ ಆದಾಯ ಪಡೆಯಬಹುದು. ದೇವರಾಜು ಅವರ ಯಶೋಗಾಥೆ ಇಡೀ ಜಿಲ್ಲೆಯ ರೈತರಿಗೆ ಒಂದು ದೊಡ್ಡ ಪ್ರೇರಣೆ ಎಂದು ಬೆನ್ನು ತಟ್ಟಿದ್ದಾರೆ. ಇವರು 1.5 ಎಕರೆ ಜಮೀನಿನಲ್ಲಿ ಸಮಗ್ರ ಬೇಸಾಯ ಮಾಡ್ತಾ ಇದ್ದಾರೆ. ಇದರಿಂದ ಅವರು ನಿರಂತರವಾಗಿ ಅವರಿಗೆ ಪ್ರತಿದಿನ ಅವರಿಗೆ ಆದಾಯ ಬರ್ತಾ ಇದೆ. ಅಂದರೆ ಅವರು ಜಮೀನಿನಲ್ಲಿ ಅವರು ಕನಕಾಂಬರ ಆಗಿರ್ಬೋದು, ಮತ್ತು ಮಲ್ಲಿಗೆ ಆಗಿರ್ಬೋದು, ಅದನ್ನು ಪ್ರತಿದಿನ ಕಟಾವು ಮಾಡಿ ಅದನ್ನು ಮಾರ್ಕೆಟಿಗೆ ಹಾಕ್ತಾರೆ. ಅದರಿಂದ ಅವರು ನಿರಂತರವಾಗಿ ಆದಾಯ ತಗೋತಾರೆ. ಒಟ್ಟಾರೆಯಾಗಿ ಕೃಷಿ ನಷ್ಟದ ಹಾದಿ ಅನ್ನೋ ಇಂದಿನ ಯುವಕರಿಗೆ ಮದ್ದೂರಿನ ದೇವರಾಜು ತಮ್ಮ 1.5 ಎಕರೆ ಭೂಮಿಯಲ್ಲೇ ಕೋಟಿ ಇತಿಹಾಸ ಬರೆದು ತೋರಿಸಿದ್ದಾರೆ. ಇವರ ಈ ಸಮಗ್ರ ಕೃಷಿ ಕ್ರಾಂತಿ ರಾಜ್ಯದ ಮೂಲೆ ಮೂಲೆಯ ರೈತರಿಗೂ ತಲುಪಲಿ. ಪ್ರತಿಯೊಬ್ಬರ ಬಾಳಿ